ಇವತ್ತಿನ ದಿವಸ ಹುಕ್ಕೇರಿ ವಿದ್ಯುತ್ ಪ್ರಸಾರಣ ಸಹಕಾರಿ ಸಂಘದ ಸದಸ್ಯರ ಚುನಾವಣೆ. ಈ ಚುನಾವಣೆ ಅಂಗವಾಗಿ ನಮ್ಮ ಹುಕ್ಕೇರಿಯಲ್ಲಿ ಇವತ್ತು ನಿಂತ ಚುನಾವಣೆಯಲ್ಲಿ ಒಟ್ಟು 812 ಜನ ಸಿಬ್ಬಂದಿಗಳು ಕೆಲಸವನ್ನು ನಿರ್ವಹಿಸ್ತಾರೆ. ಅದರಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಯಿತು, APR ಆಯಿತು, PO ಆಯಿತು ಮತ್ತು ಗ್ರೇಡ್ ದರ್ಜೆಯ ನೌಕರರು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಬರ್ತಕ್ಕಂತಹ ಒಟ್ಟು ಮತದಾರರು 60,781 ಮತ್ತು ಇಲ್ಲಿ ಬರ್ತಕ್ಕಂಥ ಪೋಲಿಂಗ್ ಸ್ಟೇಷನ್ಗಳು ಅಲ್ಲಿ 68 ಬಾಪೂಜಿ ಇದರಲ್ಲಿ, 56 ನಮ್ಮ SK ಕಾಲೇಜಿನಲ್ಲಿರ್ತದೆ ಮತ್ತು ಈಗಾಗಲೇ 37 ಜನ ಕ್ಯಾಂಡಿಡೇಟ್ಸ್ಗಳು ಕಣಕ್ಕಿಳಿದಿದ್ದಾರೆ. ಅವರ ಬ್ಯಾಲೆಟ್ ಪೇಪರ್ಗಳನ್ನು ಎಲ್ಲ ರೆಡಿ ಮಾಡಿಕೊಂಡು ಸಂಬಂಧಪಟ್ಟಂಥ ಸಿಬ್ಬಂದಿಗಳಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಈ ಮತದಾನ ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಡೀತದೆ. ಸಾಯಂಕಾಲ 4 ಗಂಟೆ ಮುಗಿದ ತಕ್ಷಣ ನಮ್ಮಲ್ಲಿ ಮತ್ತೆ ಎಲ್ಲ ಬಾಕ್ಸ್ಗಳನ್ನು ಬಾಪೂಜಿಲಿರ್ತಕ್ಕಂಥ ಬಾಕ್ಸ್ಗಳ ಜೊತೆಯಲ್ಲಿ SK ಕಾಲೇಜಿನಲ್ಲಿರ್ತಕ್ಕಂಥ 56 ಮತಗಟ್ಟೆಗಳ ಬಾಕ್ಸ್ಗಳನ್ನು ಇಲ್ಲಿ ತಂದು ಅವುಗಳನ್ನು ಕೌಂಟಿಂಗ್ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕೌಂಟಿಂಗ್ ಕೂಡ ಸಿಬ್ಬಂದಿಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬಾಪೂಜಿ ಕಾಲೇಜಿನಲ್ಲಿರ್ತಕ್ಕಂಥ ಗ್ರೌಂಡ್ ಫ್ಲೋರು, ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ನಲ್ಲಿ ನಾವು ಕೌಂಟಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಒಂದು ರೂಮ್ನಲ್ಲಿ 2-3 ಪೋಲಿಂಗ್ ಸ್ಟೇಷನ್ಗಳನ್ನ ನಾವು ಎಟ್ ಎ ಟೈಮ್ ನಾವು ಕೌಂಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಸಹಾಯಕರು ಮತ್ತು ಒಬ್ಬರು ಮೇಲ್ವಿಚಾರಕರನ್ನು ನಾವು ನೇಮಕ ಮಾಡಿದ್ದೀವಿ. ಅಲ್ಲಿ ಟ್ಯಾಬ್ಲೇಷನ್ಗಳನ್ನ ಮಾಡಿದ್ದೀವಿ. ಎಲ್ಲ ಕೂತ್ಕೊಂಡು ಡೌಟ್ಫುಲ್ ವೋಟ್ಗಳಿದ್ದಲ್ಲಿ ಅವುಗಳನ್ನು ನಿರ್ವಾಚನಾಧಿಕಾರಿಯಾದ ನಾನಂತರ ತೊಗೊಂಬಂದಾಗ ಡೌಟ್ಫುಲ್ಗಳನ್ನು ಕ್ಲಿಯರ್ ಮಾಡಿ ಯಾವ ಅಭ್ಯರ್ಥಿ ಇದು ಬರುತ್ತೋ ಹೆಚ್ಚಿನ ಮತಗಳನ್ನು ಪಡ್ಕೊಂಡಿರ್ತಾರೋ ಅವರ ಹೆಸರನ್ನು ನಾವು ಘೋಷಣೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಇವತ್ತಿನ ದಿವಸ ಮಾಡಿದ್ದೀವಿ ಅಂತ ಹೇಳ್ತೇವೆ. ನಮ್ಮಲ್ಲಿ ಸಿಬ್ಬಂದಿಗಳು 812 ಜನ ಇದ್ದಾರೆ. ಒಟ್ಟು ಮತಗಟ್ಟೆಗೆ 812 ಜನ ಮತ್ತು ಇಲ್ಲಿ ನಮ್ಮ ಇದಕ್ಕೆ ಬರತಕ್ಕಂಥ 513 ಜನ ಈ ಕೌಂಟಿಂಗಲ್ಲಿ ಮಾಡ್ತಾರೆ. ಯಾಕಂದರೆ ಮತಗಟ್ಟೆಯಲ್ಲಿರ್ತಕ್ಕಂಥ 2 ಜನ ಅಲ್ಲಿ ಔಟ್ ಡಿಲೀಟ್ ಆಗಿ 3 ಜನ ಮಾತ್ರ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ತಾರೆ.